ಸೊ ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮರದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಒಂದು ಮೈಕ್ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನಾನು 2026 ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಒಂದು ಮೈಕ್ ಆರ್ಡರ್ ಮಾಡ್ಬೇಕಂತ ತುಂಬಾ ಕನ್ಸೆಪ್ಟ್ ಕೊಂಡಿದ್ದೆ. ಸೊ ಆ ಮೈಕ್ ಇವತ್ತು ಡೆಲಿವರಿ ಆಗಿತ್ತು. ಸೊ ಇದು ಆ ಮೈಕ್ನ ಒಂದು ಅನ್ಬಾಕ್ಸಿಂಗ್ ವಿಡಿಯೋ. ಮೈಕ್ ಲುಕ್ ಈ ತರ ಇತ್ತು, ನೋಡ್ಕೊಂಬನ್ನಿ. ಸೊ ಇದೇ ಗ್ರೆನಾರೋ ಮೈಕ್ ಅಂತ. ಇದು ಸಿಂಗಲ್ ಅಡಾಪ್ಟರ್, ಸಿಂಗಲ್ ಮೈಕ್ ಆಕ್ಚುಲಿ. ಸೊ ಇದನ್ನ ಅನ್ಬಾಕ್ಸಿಂಗ್ ಮಾಡುವ ಬನ್ನಿ ಇವಾಗ. ಸೊ ಇದು ಔಟ್ಲುಕ್ ಮೈಕ್ ಇಂದು. ಸೊ ಲೆಟ್ಸ್ ಗೆಟ್ ಇನ್ ಟು ಆಕ್ಚುಲಿ ಅನ್ಬಾಕ್ಸಿಂಗ್. ಯಾರಿಗೆಲ್ಲ ವ್ಲಾಗಿಂಗ್ ಮಾಡಬೇಕು, ಯಾರಿಗೆಲ್ಲ ತುಂಬ ಬಡ್ಜೆಟ್ ಇನ್ವೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆ ಥರದವರು ಈ ಮೈಕ್ನ ಪರ್ಚೇಸ್ ಮಾಡ್ಬೋದು. ಇದು ವೆಲ್ ಇನ್ ಹ್ಯಾಂಡಿ ಆ್ಯಕ್ಚುಲಿ, ಪೋರ್ಟೇಬಲ್ ಆಗಿದೆ. ಸೊ ಇದನ್ನು ನನ್ನ ಮಗ ಕೂಡ ಅನ್ಬಾಕ್ಸಿಂಗ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದ. ಸೊ ಅವನಿಂದ ಇಸ್ಕೊಂಡು ನಾನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಹೊರಟೆ. ಸೊ ಇದು ಮೈಕ್ನ ಔಟರ್ ಲುಕ್ ಈ ಥರ ಇದೆ ಆ್ಯಕ್ಚುಲಿ. ಸೊ ಇದು ಸಿಂಗಲ್ ಅಡಾಪ್ಟರ್ ಆ್ಯಂಡ್ ಸಿಂಗಲ್ ಮೈಕ್ ಇರೋದು. ಇದು ಡಬಲ್ ಕೂಡ ಸಿಗುತ್ತೆ, ಸಿಂಗಲ್ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಈ ಥರ ಮೈಕ್ನ ನಾವು ತುಂಬ ದಿವಸದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ತೊಗೊಳಕ್ಕಾಗ್ತಾ ಇರಲಿಲ್ಲ. ಇದರ ಸ್ಪೆಸಿಫಿಕೇಶನ್ ತುಂಬ ಈಸಿ ಇದೆ, ಅಂದರೆ ತುಂಬ ಯೂಸರ್ ಫ್ರೆಂಡ್ಲಿ ಆಗಿದೆ. ಆರಾಮ್ಸೆ ನೀವು ಯೂಸ್ ಮಾಡ್ಬೋದು ಆ್ಯಕ್ಚುಲಿ. ಆ್ಯಂಡ್ ಇದರಲ್ಲಿ HD ಸೌಂಡ್ ಕ್ವಾಲಿಟಿ ಇದೆ, ಆ್ಯಂಡ್ ಇಂಟೆಲಿಜೆನ್ಸ್ ನಾಯ್ಸ್ ರಿಡಕ್ಷನ್ ಕೂಡ ಇದೆ, ಆ್ಯಂಡ್ ರಿವರ್ಬ್ ಮೋಡ್ ಕೂಡ ಇದರಲ್ಲಿ ಆ್ಯಕ್ಚುಲಿ ಇದೆ. ಮತ್ತು ಬ್ಯಾಟ್ರಿ ಲೈಫ್ ಕೂಡ ಲಾಂಗ್ ಡ್ಯೂರಬಲ್ ಆಗಿದೆ, ಆ್ಯಂಡ್ ಪೋರ್ಟಬಲ್, ಈಸಿಯಾಗಿ ಕ್ಯಾರಿ ಮಾಡ್ಬೋದು ನೀವು ಎಲ್ಲಿಗೆ ಬೇಕಲ್ಲಿಗೆ. ಆ್ಯಂಡ್ ವೈಡ್ಲಿ ಕಂಫರ್ಟಬಲ್ ಆಗಿದೆ ಕೂಡ ಆ್ಯಕ್ಚುಲಿ. ಇದ್ರದ್ದು ಗ್ರೆನಾರೋ ಮೈಕ್ ಅಂತ ಇದ್ರ ನೇಮ್ ಬಂದ್ಬಿಟ್ಟು. ಇದು ಬಂದ್ಬಿಟ್ಟು ಮಾಡೆಲ್ S12 ಅಂತ. ವರ್ಷನ್ ಬಂದ್ಬಿಟ್ಟು ಆಂಡ್ರಾಯ್ಡ್ ವರ್ಷನು, ಆ್ಯಂಡ್ ಕಲರ್ ಬಂದ್ಬಿಟ್ಟು ಇದು ಬ್ಲ್ಯಾಕ್ ನಾನು ಆರ್ಡರ್ ಮಾಡಿದ್ದು. ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಬಂದ್ಬಿಟ್ಟು 3 ಲೆವೆಲ್ವರೆಗೂ ಸಿಗುತ್ತೆ. ಆ್ಯಂಡ್ ಇದು MSQ ಐ ಡೋಂಟ್ ನೋ, ನನಗೆ ಅದೇನಂತ ಗೊತ್ತಿಲ್ಲ. ಆ್ಯಂಡ್ ಆ್ಯಕ್ಚುಲಿ ಇದು ಮೇಡ್ ಇನ್ ಚೀನಾ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ಸ್ಪೆಸಿಫಿಕೇಶನ್ ಈ ಥರ. ಓಪನ್ ಮಾಡಿದಾಗ ಬಾಕ್ಸ್ ಒಳಗಡೆ ನಿಮಗೆ ಒಂದು ಅಡಾಪ್ಟರ್, ಅಂದರೆ ಅದು ಮೊಬೈಲ್ಗೆ ಹಾಕೊಳ್ಳೋಂಥ ಒಂದು ಅಡಾಪ್ಟರ್ ಸಿಗುತ್ತೆ, ಆ್ಯಂಡ್ ಒಂದು ಮೈಕ್ ಇರುತ್ತೆ. ಸೊ ಈ ಥರ ಬರುತ್ತೆ ನಿಮಗೆ ಬಾಕ್ಸಲ್ಲಿ. ಬಾಕ್ಸಲ್ಲಿ ಓಪನ್ ಮಾಡಿದಾಗ ನಿಮಗೆ ಅಡಾಪ್ಟರ್ ವಿತ್ ಮೈಕ್ ಇರೋದ್ರಿಂದ ಅದಕ್ಕೆ ಚಾರ್ಜರ್ ವೈರ್ ಕೂಡ ಕೊಟ್ಟಿರ್ತಾರೆ, ಅಂದರೆ ಅದು ಪೋರ್ಟಲ್ ಸಿಗೆ ಯೂಸ್ ಆಗುವಂಥದ್ದು. ಸೊ ಇದನ್ನು ನಾವು ಓಪನ್ ಮಾಡಿದಾಗ ಈ ಥರ ಕಾಣಿಸ್ತಾ ಇತ್ತು. ಇದು ನಮ್ಮ ಓಪನಿಂಗ್ ವಿಡಿಯೋ ನೋಡ್ಬೋದು ನೀವು. ಆ್ಯಕ್ಚುಲಿ ತುಂಬ ಕ್ಲೀನಾಗಿ ಆ್ಯಕ್ಚುಲಿ ಪ್ಯಾಕೇಜಿಂಗ್ ಎಲ್ಲ ಆಗಿರುತ್ತೆ, ತುಂಬ ನೀಟಾಗಿ ಆ್ಯಕ್ಚುಲಿ ಡೆಲಿವರಿ ಆಗಿದೆ ಫ್ಲಿಪ್ಕಾರ್ಟಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ಫ್ಲಿಪ್ಕಾರ್ಟ್ ಡೆಲಿವರಿಂಗ್ ದಿಸ್ ಪ್ರಾಡಕ್ಟ್. ಸೊ ಲೆಟ್ಸ್ ಸಿ ಗೆಟ್ ಇನ್ ಟು ಇಟ್. ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಕೆಲವೊಂದು ವೀಡಿಯೋಸ್ ನಾನು ಇದ್ರದ್ದು ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ನಾನು ಇವಾಗ ರೆಕಾರ್ಡ್ ಮಾಡ್ತಿರೋದು ಕೂಡ ಇದೇ ಮೈಕಿಂದನೇ. ಸೊ ಯಾರೆಲ್ಲ ತೊಗೋಬೇಕು ಅಂತ ಇದ್ದೀರಾ, ನೀವು ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ತುಂಬ ಈಸಿ ಆ್ಯಕ್ಚುಲಿ ಇದನ್ನು ಪರ್ಚೇಸ್ ಮಾಡ್ಕೊಂಡು ತೊಗೊಳ್ಳೋವಂಥದ್ದು. ತುಂಬ ಯೂಸರ್ ಫ್ರೆಂಡ್ಲಿ ಆಗಿದೆ. ಆ್ಯಂಡ್ ನೀವೇ ನೋಡ್ತಿರ್ಬೋದು ಆ್ಯಕ್ಚುಲಿ 2 ಪ್ರಾಡಕ್ಟು, ಆ್ಯಂಡ್ ಇದ್ರ ಒಳಗಡೆ ನಿಮಗೆ ಯೂಸರ್ ಗೈಡ್ ಮ್ಯಾನುವಲ್ಸ್ ಎಲ್ಲ ಇರುತ್ತೆ, ಆ್ಯಂಡ್ ವಾರಂಟಿ ಕಾರ್ಡ್ ಕೂಡ ಇದೆ ಆ್ಯಕ್ಚುಲಿ. ಸೊ ಇದು ಆ್ಯಕ್ಚುಲಿ ಇದ್ರದ್ದು ಚಾರ್ಜರ್ ಪಿನ್ನು, ನಾನು ಹೇಳಿದ್ನಲ್ಲ ಆವಾಗಲೇ C ಪಿನ್ ಅಂತ ಹೇಳ್ಬಿಟ್ಟು, ಅದು ಒಂದು ಚಾರ್ಜರ್ ಕೊಟ್ಟಿರ್ತಾರೆ, ಕೇಬಲ್ಲು. ಸೊ ನಿಮ್ಮ ಹತ್ರ ಅಡಾಪ್ಟರ್ ಇತ್ತು ಅಂತಂದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಮತ್ತೊಂದು ಪಫ್ ಕೊಟ್ಟಿರ್ತಾರೆ, ಬ್ಲ್ಯಾಕ್ ಪಫು, ಅದು ಕೂಡ ಇದರಲ್ಲಿ ಅವೈಲೇಬಲ್ ಇರುತ್ತೆ ವಿತ್ ಚಾರ್ಜರ್ ಕೇಬಲ್. ಸೊ C ಟೈಪ್ಗೆ ಸಪೋರ್ಟ್ ಆಗುತ್ತೆ, ಮತ್ತು ಅಡಾಪ್ಟರ್ ಯಾವ ಅಡಾಪ್ಟರ್ಗೂ ಯೂಸ್ ಆಗುತ್ತೆ. ಆ್ಯಂಡ್ ಇದು ಯೂಸರ್ ಮ್ಯಾನುವಲ್ಲು. ನೀವು ಇದನ್ನು ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಕನೆಕ್ಟ್ ಮಾಡ್ಕೋಬೇಕು ಅನ್ನೋದು ಇಟ್ಸ್ ಸೋ ಈಸಿ, ಸೋ ಸಿಂಪಲ್ ಆಗಿದೆ. ಎಂಥವ್ರು ಬೇಕಾದರೂ ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದು, ಅಷ್ಟು ಈಸಿಯಾಗಿದೆ. ಮತ್ತು ಇದ್ರದ್ದು ವಾರಂಟಿ ಕಾರ್ಡ್ ಕೂಡ ಕೊಟ್ಟಿರ್ತಾರೆ, ಇದರಲ್ಲೇನಿದೆ ಅದು ಕೂಡ. ಸೊ ಇದು ವಾರಂಟಿ ಕಾರ್ಡ್ ಆಗಿರುತ್ತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಈ ಮೈಕ್ನ ಆ್ಯಕ್ಚುಲಿ ತುಂಬ ದಿವಸದಿಂದ ತೊಗೋಬೇಕು ಅಂತ ನನ್ನೊಂದು ಕನಸಾಗಿತ್ತು ಆ್ಯಕ್ಚುಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗಿಂದ. ಸೊ ಫೈನಲಿ ತೊಗೊಂಡೆ. ನೀವು ಈಸಿಯಾಗಿ ತೊಗೋಬೋದು ಆ್ಯಕ್ಚುಲಿ. ಇದು ಅದ್ರ ಮೇಲಿರ್ತಕ್ಕಂಥ ನಾರ್ಮಲ್ ಪಫು, ನೀವೆಲ್ಲ ವ್ಲಾಗ್ಸೆಲ್ಲ ನೋಡಿರ್ತಾರೆ ಆ್ಯಕ್ಚುಲಿ. ಇದನ್ನು ರಿಮೂವ್ ಮಾಡ್ಬೋದು ಈ ಥರ. ಇದನ್ನು ರಿಮೂವ್ ಮಾಡಿಬಿಟ್ಟು ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದನ್ನು ಕೂಡ ಇಲ್ಲಿಗೆ ಹಾಕ್ಬೋದು ನೀವು ಆ್ಯಕ್ಚುಲಿ. ಇದು ಈಸಿಯಾಗಿ ನೀವು ಹ್ಯಾಂಡಿಯಾಗಿರುತ್ತೆ, ಬೇಗ ನೀವು ಎಲ್ಲಿ ಬೇಕಲ್ಲಿ ಯೂಸರ್ ಫ್ರೆಂಡ್ಲಿಯಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಸೊ ಬ್ಲ್ಯಾಕ್ ಪಫ್ಗಿಂತ ನಾನು ಆ್ಯಕ್ಚುಲಿ ಗ್ರೇ ಪಫ್ ಇದೆಯಲ್ಲ ಅದನ್ನೇ ಪ್ರಿಫರ್ ಮಾಡ್ತೀನಿ ಆ್ಯಕ್ಚುಲಿ. ಅದರಲ್ಲಿ ತುಂಬ ಚೆನ್ನಾಗಿ ವಾಯ್ಸ್ ರೆಕಾರ್ಡ್ ಆಗುತ್ತೆ. ಬಟ್ ಎರಡೂ ಗುಡ್, ಓಕೆನೇ, ನೋ ಇಶ್ಯೂ, ಏನು ತೊಂದರೆ ಇಲ್ಲ. ಬಟ್ ಇದಕ್ಕಿಂತ ಅದು ತುಂಬ ಬೆನಿಫಿಟ್ ಆಗಿದೆ. ನನ್ನ ಮಗ ಕೂಡ ತುಂಬ ಆಟ ಮಾಡ್ತಾಯಿದ್ದ. ಈ ಥರ ಫೋನ್ಗೆ ಕನೆಕ್ಟ್ ಮಾಡೋದು ನೋಡ್ಕೊಳ್ಳಿ. ಆ್ಯಂಡ್ ಆ ಥರ ಬ್ಲಿಂಕ್ ಆಗ್ತಾ ಇರುತ್ತೆ ಲೈಟು. ನೀವು ಯಾವಾಗಾದ್ರೂ ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ ಅದು ಕನೆಕ್ಟೆಡ್ ಆಗಿದೆ ಅಂತ ಹೇಳ್ಬಿಟ್ಟು. ಆ ಥರ ಬ್ಲಿಂಕ್ ಆಗ್ತಾ ಇರುತ್ತೆ ಕಂಟಿನ್ಯೂ ಆಗಿ. ಆ್ಯಂಡ್ ವೆನ್ ಎವರ್ ಯುವರ್ ಸ್ಪೀಕಿಂಗ್, ನೀವು ಯಾವಾಗಾದ್ರೂ ಮಾತಾಡ್ತಿದ್ರೆ ಅಂದರೆ ಅದು ಹೋಲ್ಡ್ ಆಗಿರುತ್ತೆ ಆ್ಯಕ್ಚುಲಿ. ಇದು ಅದಕ್ಕೆ ಪಫ್ನ ಆ್ಯಡ್ ಮಾಡೋವಂಥದ್ದು ರಿಮೂವ್ ಮಾಡಿದ್ದೆ, ಆ ಥರ ಆ್ಯಡ್ ಮಾಡ್ಬೋದು. ನೀವು ಆ ಮೊಬೈಲಿಗೆ ಕನೆಕ್ಟ್ ಮಾಡಿದಾಗ ಅಲ್ಲಿ ಅಡಾಪ್ಟ್ರಲ್ಲಿ ಕೂಡ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಆ್ಯಂಡ್ ನಿಮಗೆ ಮೈಕಲ್ಲೂ ಕೂಡ ಒಂದು ಗ್ರೀನ್ ಲೈಟ್ ಶೋ ಆಗ್ತಾ ಇರುತ್ತೆ, ಅಂದರೆ ಅದು ಕನೆಕ್ಟೆಡ್ ಆಗಿದೆ ಅಂತ. ಇಟ್ಸ್ ರೆಡಿ ಟು ಯೂಸ್. ನೀವು ಯಾವಾಗ ಬೇಕಾದರೂ ಲಾಗ್ಸ್ನ ಅಥವಾ ನಿಮ್ಗೆ ಏನು ಇನ್ಫಾರ್ಮೇಷನ್ ಇದೆ ಅದನ್ನು ನೀವು ಅದನ್ನು ಈ ಮೈಕ್ ಮುಖಾಂತರ ಕೊಡ್ಬೋದು. ಇದು ಔಟರ್ ಲುಕ್. ನಾನು ಈ ಥರ ಡೈಲಿ ಲಾಗ್ಸ್ನ ಮಾಡ್ತಾ ಇರ್ತೀನಿ ಆ್ಯಕ್ಚುಲಿ, ನಾನು ಮೈಕ್ ಯೂಸ್ ಮಾಡಿಕೊಂಡು. ತುಂಬ ಒಬ್ಬ ವ್ಲಾಗರ್ಗೆ ಒಂದು ಆಯುಧ ಇದ್ದಂಗೆ ಆ್ಯಕ್ಚುಲಿ ಮೈಕು. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವ್ಲಾಗ್ ಮಾಡಬೇಕಾದ್ರೆ. ಆ್ಯಂಡ್ ಅದಿಲ್ಲದೇ ತುಂಬ ಕಷ್ಟ ಆ್ಯಕ್ಚುಲಿ.
ಸೊ ಇದು ನನ್ನ ಔಟರ್ ಲುಕ್ ಆಗಿತ್ತು. ಆ್ಯಂಡ್ ಇದನ್ನು ಯಾವ ಥರ ಯೂಸ್ ಮಾಡೋದಂದರೆ ನಿಮ್ಮ ಶರ್ಟ್ ಆ್ಯಂಡ್ ಬಟನ್ಗೆ ಅಲ್ಲೊಂದು ಕೊಟ್ಟಿರ್ತಾರೆ ಕ್ಲಿಪ್ ಥರ. ಸೊ ಅದನ್ನು ನೀವು ಜಸ್ಟ್ ಟಗ್ ಇನ್ ಮಾಡಿದ್ರೆ ಆಯಿತು, ಅದು ಕ್ಲೀನಾಗಿ ಫಿಟ್ ಆಗುತ್ತೆ, ನೋ ಇಶ್ಯೂ. ಆ್ಯಂಡ್ ಅದು ತುಂಬ ಸುಲಭ ಬೀಳಲ್ಲ, ಆ್ಯಕ್ಚುಲಿ ಗಟ್ಟಿಯಾಗಿ ಕೂತಿರುತ್ತೆ. ಯು ಕ್ಯಾನ್ ಯೂಸ್ ಇಟ್ ಆನ್ ಲೈಕ್ ಕೈಯಲ್ಲೂ ಕೂಡ ಯೂಸ್ ಮಾಡ್ಬೋದು, ಶರ್ಟಿಗೆ ನೀವು ಟಗ್ ಇನ್ ಮಾಡ್ಕೋಬೋದು, ಇಟ್ಸ್ ಈಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ. ಯಾರು ಇನ್ನೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಲ್ ಮೀಟ್ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.